ದಯವಿಟ್ಟು ಎಲ್ಲ ಅಷ್ಟೇ ಯಾವನ ಆಗ್ತಾನೆ ಇವನ ಆಗ್ತಾನೆ ಅಂದ್ರೆ ಎಲ್ಲ ಬೂತ್ ಲಿಸ್ಟ್ ಬರುತ್ತೆ 200 ಯಾರು 300 ಯಾರು 18 ಯಾರು 9 ಯಾರು ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. ಆವಾಗ ಗೊತ್ತಾಗುತ್ತೆ. ಯಾಕಂದ್ರೆ 2000 ಮೊನ್ನೆ ಶಾಸಕರ ಆಚರಣೆ ಕಾಲಕ್ಕೆ ನಾವು ಬಿಟ್ಟಿದ್ದೀವಿ. ನಾವ್ ಇನ್ನು ಸ್ವಲ್ಪ ಕಷ್ಟ ಬಿದ್ದಿದ್ರೆ ಅವ್ರು ಶಾಸಕರ ಆಗ್ತಾ ಇದ್ರು. ನಮ್ ದುರದೃಷ್ಟ ನಾವು ಕಷ್ಟ ಬೀಳಿಲ್ಲ, ಕೆಲವು ಹೆಚ್ಚು ಆಗಿದೆ. ಅದನ್ನ ಆವತ್ತು ನಾವು ಈ ಕೆಲಸ ಮಾಡಿದ್ರೆ ನಮ್ಗೆ ನಿಜವಾಗ್ಲೂ ಶಾಸಕರೇ. ಅದರಿಂದ ಮುಂದೆ ಅದು ಆಗೋದು ಬೇಡ. ಇವಾಗ ನಮ್ಗೆ ಲೋಕಸಭಾ ಎಲೆಕ್ಷನ್ ಇದೆ. ನಮ್ಮ ಮೂಡಲ ಭಾಗದಿಂದ ನಮ್ಮ ಗೌತಮ್ ಗೆಲ್ಲಿಸ್ಬೇಕು. ನೀವೆಲ್ಲರೂ ಕಷ್ಟ ಬಿದ್ದು ಯಾವುದೇ ನಿಮ್ಮ ಮನಸ್ತಾಪದ ಬಿಟ್ಟುಬಿಟ್ಟು ನೀವೆಲ್ಲ ನಮ್ಮ ಆಚರಣೆ ಅವ್ರ ಮಕ್ಕ ನೋಡ್ಬೇಕು. KH ಮುನಿಯಪ್ಪನವರು ಸೀರಿಯಸ್ ಆಗಿ ಹೇಳಿದ್ದಾರೆ, ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು, ಯಾರು ಯಾವ ತಪ್ಪು ಮಾಡೋದು ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ನಮ್ಮ ರಾಮ್ ಪ್ರಸಾದ್ ಜವಾಬ್ದಾರಿ ಹಾಕಿದ್ದಾರೆ. ಅದರ ಪ್ರಕಾರ ನಮ್ಮ ಆಚರಣೆ ಬೆಳಗ್ಗೆ ಹೇಳಿದ್ದೀನಿ, ನಾವೆಲ್ಲರೂ ಒಟ್ಟಾಗಿಂದ ಕಾಂಗ್ರೆಸ್ ಗೆಲ್ಲಿಸಿ ಎಲ್ಲಾ ಬೂತ್ಗಳಲ್ಲೂ ಕಾಂಗ್ರೆಸ್ ಹೈಯೆಸ್ಟ್ ಲೀಡ್ ತರಬೇಕು ಅಂತ ಹೇಳಿ ನಾನು ಇವರೆಲ್ಲರ ಪರವಾಗಿ 2 ಮಾತು ಮುಗಿಸ್ತಾ ಇದ್ದೀನಿ. ಇಲ್ಲಿ ಎಲ್ಲ ಇರುವುದು ಎಲ್ಲ ಲೀಡರ್ಗಳೇ, ಅದಕ್ಕೋಸ್ಕರ ನಾನು ದಯವಿಟ್ಟು ಜನರು ಕ್ಷಮಿಸಬೇಕು. ನಾನೇನು ಹೆಸರು ಹೇಳೋಕ್ಕಾಗಲ್ಲ ಒಂದೇ. ಅದು ಆಮೇಲೆ ಕಾಲಾವಕಾಶ ತುಂಬ ಕಡಿಮೆ ಇದೆ. ನಾನು ಬೇರೆ ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ ಆಗಿರೋದ್ರಿಂದ ಕ್ಷಮಿಸಬೇಕು. ಶಾರ್ಟ್ಲೇ ಮುಗಿಸ್ತೀನಿ. ಆ್ಯಕ್ಚುಲಿ ಇವತ್ತು ಎಲ್ಲ ಮುಖಂಡರೇ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ನಾವು ಇವತ್ತು ನಾವೆಲ್ಲರೂ ಸೇರಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ನಮ್ಮ ರಾಮ್ ಪ್ರಸಾದನವರಿಗೆ ನಮ್ಮ ಎಲ್ಲರ ಪರವಾಗಿ ಇವತ್ತು ಅಭಿನಂದನೆ. ಇಲ್ಲ ನಿಮ್ಮ ಆಶೀರ್ವಾದನೂ ಬೇಕು, ನೀವು ದೊಡ್ಡವರು, ಆಶೀರ್ವಾದನೂ ಬೇಕು. ಗೌತಮ್ ಸರ್ ಅವರು ಇವತ್ತು ಆಕ್ಚುಲಿ ಬರ್ತೀನಿ ಅಂತ ಹೇಳಿದ್ರು. ಅವರಿಗೆ 8 ತಾಲೂಕುಗಳಲ್ಲಿನೂ ಬೇರೆ ಬೇರೆ ಪ್ರೋಗ್ರಾಮ್ಸ್ ಫಿಕ್ಸ್ ಆಗಿರೋದ್ರಿಂದ ನಮ್ಮ ತಾಲೂಕಿಗೆ ಈಗಾಗಲೇ 2 ದಿವಸ ಮೀಸಲಿಟ್ಟು 2 ದಿವಸ ಬಂದಿದ್ದಾರೆ. ಒಂದು CM ಪ್ರೋಗ್ರಾಮ್ ದಿವಸ ಬಂದಿದ್ದು, ಮೊನ್ನೆ ಅಲ್ಲಿಗೆ 3 ದಿವಸ 3 ಸಲ ಬಂದಿದೆ. 2 ಅಲ್ಲ 3 ಸಲ. ಕುರುಡುಮಲೆ ಗಣೇಶ್ ಪೂಜೆ ದಿವಸ ಒಂದು, ನಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬಂದಿದ್ದ ದಿವಸ 1 ದಿವಸ, ಆಮೇಲೆ ಹೋಬಳಿ ಮಟ್ಟದಲ್ಲಿ ಕಾರ್ಯಕ್ರಮಗಳು 3 ದಿವಸ ಬಂದಿದ್ದಾರೆ. 3 ದಿವಸ ಬಂದಿದ್ದಾರೆ. ಎಲ್ಲ ತಾಲೂಕುಗಳಿಗೂ ಹೋಗೋಕ್ಕೆ ಅವರಿಗೆ ತುಂಬ ಟೈಮ್ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇವತ್ತು ಹೈಕಮಾಂಡಿಂದ ಸಂದೇಶ ಬಂದಿರೋದ್ರಿಂದ ಅವರು ಅಲ್ಲಿ ಹೋಗಿದ್ದಾರೆ. ಅದರ ಜಾಗದಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟು ಹೋಗಿ ಮಾತಾಡ್ಸ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ನಮಗೂ ಮತ್ತು ನಮ್ಮ ಸುಹಾಸ್ ಅವ್ರಿಗೂ ಮತ್ತು ಮುಖಂಡರಿಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲ ನೀವೇ ಹೋಗಿ ಅಲ್ಲೆಲ್ಲ ಮಾತಾಡ್ಸ್ಕೊಂಡು ಬಂದು ಎಲ್ಲ ಪ್ರಚಾರ ಕಾರ್ಯಕ್ರಮದಲ್ಲೆಲ್ಲ ಪಾಲ್ಗೊಳ್ಳಿ, ಎಲ್ಲ ಕಡೆಯೂ ಪ್ರಚಾರ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಮಾಹಿತಿ ಕೊರತೆ ಬಗ್ಗೆ ನಮ್ಮ ಲಾಯರ್ ಸಾಹೇಬರು ಹೇಳ್ತಿದ್ರು. ನನಗೆ ಎಲ್ಲ ಹಳ್ಳಿಗಳಿಂದನೂ ಮಾಹಿತಿ ಬೇಕಾಗುತ್ತೆ. ಮಾಹಿತಿ ಅಂದರೆ ನಿಮ್ಮ ಫೋನ್ ನಂಬರ್ಸ್ ಫಸ್ಟು ಕೊಟ್ಟರೆ ನಾವು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಕೊಡ್ಬೋದು. ನಿಮ್ಮ ಫೋನ್ ನಂಬರ್ಗಳೇ ಇಲ್ಲದೆ ಇದ್ದಾಗ ನಾವು ಮಾಹಿತಿ ಕೊಡೋಕ್ಕೆ ಕಷ್ಟ ಆಗ್ತದೆ. ಯಾಕಂದರೆ ತುಂಬ ಜನ ಇರ್ತಾರೆ. ತುಂಬ ತಾಲೂಕು ಮಟ್ಟದಲ್ಲಿ, ತಾಲೂಕು ನಮ್ಮ ಟೌನು ಎಲ್ಲ ಅಂತ ಅಂದಾಗ ನಮಗೆ ಈಗ ಮೊದಲು ಥರ ಇಲ್ಲ. ಈಗ ಎಲ್ಲರ ಹತ್ರ ಮೊಬೈಲ್ ಇದೆ. ಎಲ್ಲರ ಹತ್ರ ಮೊಬೈಲಿಂದ ಎಲ್ಲರ ಫೋನ್ ನಂಬರ್ಸು ಬೇಕಾಗುತ್ತೆ ನಾವು ಮಾಹಿತಿ. ಇಲ್ಲಾಂದರೆ ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೀವಿ. ನಿಮಗೆ ಇಂಡಿವಿಜುವಲ್ ಆಗಿ ಹೇಳ್ಬೇಕಂತಂದರೆ ನಿಮ್ಮ ನಂಬರ್ಗಳನ್ನ ನಮಗೆ ಕೊಡಬೇಕಾಗತ್ತೆ. ನಿಮ್ಮ ನಂಬರ್ಗಳು ಬೂತ್ ಮಟ್ಟದಲ್ಲಿ ನಾವೀಗ ಬೂತ್ ಕಮಿಟಿ ಮಾಡ್ತಾ ಇದ್ದೀವಿ. ಆ ಬೂತ್ ಮಟ್ಟದಲ್ಲಿ ನಿಮ್ಮ ನಂಬರ್ಗಳು ಸೇರಿಸಿದಾಗ ನಾವು ಆ ಮಾಹಿತಿಯನ್ನು ನಿಮ್ಗೆ ಈಸಿಯಾಗಿ ನಾವು ತಲುಪಿಸ್ಬೋದು. ನೀವಾಗಿ ಈ ಪಾರ್ಟಿ ಕಾರ್ಯಕ್ರಮ ಆಗಿರೋದ್ರಿಂದ ಪಾರ್ಟಿ ಮೇಲೆ ಯಾರಿಗೆ ಅಭಿಮಾನ ಇದೆ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ದಯವಿಟ್ಟು ನಾನು ಈ ಥರ ಮಾತಾಡ್ತೀನಿ ಅಂತ ಖಂಡಿತ ಭಾವಿಸಬೇಡಿ. ಮುಂದಿನ ಕಾರ್ಯಕ್ರಮಗಳು ಕೂಡ ಇದೇ ಥರನೇ ಇರುತ್ತೆ. ನೀವು ಬೂತ್ ಕಮಿಟಿಯಲ್ಲಿ ಸೇರಿಸಿದಾಗ ಮಾತ್ರ ನಿಮಗೆ ಮಾಹಿತಿ ಬರುತ್ತೆ, ಇಲ್ಲ ನನಗೆ ಕೊಟ್ಟರೆ ಮಾತ್ರ ಮಾಹಿತಿ ಬರುತ್ತೆ. ಇಂಡಿವಿಜುವಲ್ ಆಗಿ ನಿಮಗೆ ಹೇಳ್ಬೇಕಂತಂದ್ರೆ ಕಷ್ಟ ಆಗುತ್ತೆ. ದಯವಿಟ್ಟು ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದೇ ನನಗೆ ಎಲ್ಲ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನಾನು ಮುಂದಿನ ಕಾರ್ಯಕ್ರಮಗಳು ಕೂಡ ನೀವು ದಯವಿಟ್ಟು ತಪ್ಪು ತಿಳ್ಕೊಳ್ಳದಿರ ಎಲ್ಲ ಕಾರ್ಯಕ್ರಮಗಳಲ್ಲೂ ನೀವು ಭಾಗವಹಿಸಬೇಕು. ಇನ್ನೊಂದು ಬೂತ್ ಮಟ್ಟದಲ್ಲಿ ನೀವು ಓಟ್ ಕೇಳಬೇಕಾಗುತ್ತೆ. ಇವತ್ತು ಪಾಂಪ್ಲೆಟ್ನ ನಾವು ಆಫೀಸಿಂದ ಕಳಿಸ್ತಾ ಇದ್ದೀವಿ. ಪಾಂಪ್ಲೆಟ್ನ ಎಲ್ಲ ಬೂತ್ ಮಟ್ಟಕ್ಕೂ ನಾವು ಪಾಂಪ್ಲೆಟ್ನ ಕಳಿಸ್ತಾ ಇದ್ದೀವಿ. ನಿಮ್ಮ ಬೂತ್ ಮಟ್ಟದಲ್ಲಿ ನಿಮ್ಮ ಜೊತೆಗೆ ಇನ್ನೂ ಕಾರ್ಯಕರ್ತರನ್ನ ಸೇರಿಸ್ಕೊಂಡು ವೋಟರ್ ಲಿಸ್ಟ್ ಕೊಡ್ತಾ ಇದ್ದೀವಿ. ವೋಟರ್ ಲಿಸ್ಟು, ಗ್ಯಾರಂಟಿ ಕಾರ್ಡು, ಪಾಂಪ್ಲೆಟು ಎಲ್ಲಾನು ಇವತ್ತಿಂದ ಎಲ್ಲ ಕಳಿಸ್ತಾ ಇದ್ದೀವಿ. ಇವತ್ತಿಂದ ನಾವು
ನಾವು ಮೊದಲು ನಾವು ಪಂಚಾಯತಿ ಲೆವೆಲಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡಿದ್ದು. ಆ ಕಾರ್ಯಕ್ರಮಗಳಲ್ಲಿ ಕೂಡ ನಾವು ಪಾಂಪ್ಲೆಟ್ ಹಂಚಿದ್ದೀವಿ. ಆದರೆ ಬೂತ್ ಮಟ್ಟದಲ್ಲಿ ನಾವು ಈಗ ಕೊಡಬೇಕಾಗಿರೋದ್ರಿಂದ ಇವತ್ತು ನಾವು ಬೂತ್ ಮಟ್ಟದಲ್ಲಿ ಎಲ್ಲ ಹಳ್ಳಿಗಳಿಗೂ ನಾವು ಇವತ್ತು ಪಾಂಪ್ಲೆಟು ಗ್ಯಾರಂಟಿ ಕಾರ್ಡ್ಗಳನ್ನು ಎಲ್ಲ ನಾವು ಕಳಿಸ್ತಾ ಇದ್ವಿ. ನಿಮ್ಮ ಊರುಗಳಲ್ಲಿ ನೀವು ಆ ಬೂತ್ ಮಟ್ಟ ಕಾರ್ಯಕ್ರಮಗಳಿಗೆ ಸೇರ್ಕೊಂಡು ಇನ್ನೂ ಹೆಣ್ಣು ಮಕ್ಳು ಏನಾದಿದ್ರು ಆ ಹೆಣ್ಣು ಮಕ್ಕಳನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಯಾಕಂದ್ರೆ ಹೆಣ್ಮಕ್ಳನ್ನ ಯಾಕೆ ವಿಶ್ವಾಸಕ್ಕೆ ತಗೋಬೇಕಂತ ಹೇಳ್ತೀನಿ ಅಂತಂದ್ರೆ ಈಗ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ಹೆಣ್ಮಕ್ಳಿಗೆ ಜಾಸ್ತಿ ಇದೆ. ಅದರಿಂದ ನಿಮ್ಮ ಬೂತ್ ಮಟ್ಟದಲ್ಲಿ ಆ ಹೆಣ್ಮಕ್ಳನ್ನು ವಿಶ್ವಾಸಕ್ಕೆ ತಗೊಂಡು ನಾಳೆಯಿಂದ ಪ್ರತಿ ಮನೆಗೂ ನೀವು ಹೋಗಿ ಪಾಂಪ್ಲೆಟ್ ಹಂಚುವ ಮುಖಾಂತರ ಓಟ್ ಕೇಳಿ ನಮ್ಮ ಕೆ.ವಿ. ಗೌತಮ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು. ಹಸ್ತದ ವೃತ್ತಿಗೆ ಓಟ್ ಹಾಕುವ ಮುಖಾಂತರ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಡ್ಬೇಕಂತ ತಮ್ಮನ್ನ ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಕೆಲವರು ಅಪೋಸಿಷನ್ ಅವರು ನಮ್ಮ ಮಾತುಗಳನ್ನೇ ತಿರುಗಿಸಿ ಹೇಳ್ತಾರೆ. ಅದನ್ನು ನಂಬೇಡಿ. ಅವ್ರು ಹೇಳಿದ್ದು ನೀವೆಲ್ಲ ನಮ್ಮ ನಾಯಕರು ಅಂದರೆ ಒಂದೊಂದು ಪಂಚಾಯತಿನಿಂದ ಒಂದು ಬೂತ್ನಿಂದ ಇಷ್ಟೆಲ್ಲ ಲೀಡರ್ಗಳು ಬಂದಿರ್ತೀರ. ಒಬ್ಬ ಲೀಡರ್ ನಂಬರ್ ಇದ್ರೇಗಾನ ಅವ್ರಿನ್ನ 100 ಜನ ಕೇಳಬೇಕು ಅನ್ನೋ ಉದ್ದೇಶದಿಂದ ಅವ್ರು ಹೇಳ್ತಾ ಇರೋದು. ನೀವು ನಿಮ್ಮ ನಂಬರ್ಗಳೆಲ್ಲ ಕೊಡ್ರಿ, ನನ್ನ ಎಲ್ಲದಕ್ಕೂ ನಾನು ಸಂಪರ್ಕ ಮಾಡ್ತೀನಿ, ನೀವು ನನಗೆ ಸಹಕರಿಸಿ, ನಾನು ಸದಾ ನಿಮ್ಮ ಸೇವೆಗಿರ್ತೀನಿ ಅಂತ ಅವ್ರ ಮಾತಿನಲ್ಲಿ ಅರ್ಥ ಇರೋದು. ಇವಾಗ ಟೆನ್ಷನ್ಸ್ ಇರುತ್ತೆ, ವರ್ಕ್ ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇನ್ನೊಂದು ಹೋಗ್ಬೇಕು ಅನ್ನೋ ಅದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಿನ್ನೆ ಕೂಡ ಯಾರೋ ಒಬ್ಬರು ನಮ್ಮ ಮಾಜಿ ಮುಖ್ಯಮಂತ್ರಿಯವರು JDSನಿಂದ ಬಂದಾಗ KH ಮುನಿಯಪ್ಪ ಅವ್ರ ಬಗ್ಗೆ ಅವರು ಇಂಥದ್ದು ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ ಅಂತ ಪ್ರಚೋದನೆ ಮಾಡ್ತಾರೆ. ಅದಕ್ಕೆಲ್ಲ ಕಿವಿ ಕೊಟ್ಬಿಡ್ರಿ. ಸಾಹೇಬರನ್ನ ಉಬ್ಬಿಸೋದು ಇರ್ತಾರೆ, ತೆಗಳೋದು ಇರ್ತಾರೆ. ಆದರೆ ನಮ್ಮ ಪಕ್ಷ ಅವರೊಂದೇ ಮಾತು ಹೇಳೋದು, ನಮ್ಮ KH ಮುನಿಯಪ್ಪ ಅವರು, ನೀವು ಹೋಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಸ್ಕೊಂಡು ಬರಬೇಕು. ಎಲ್ಲ ಬೂತ್ನಲ್ಲೂ ನಾನು ಗಮನಿಸ್ತಾ ಇರ್ತೀನಿ, ಮಾನಿಟರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೂ, ನಮ್ಮ ಸುಭಾಷ್ಗೂ, ಸದಾಶಿವಗೂ ಮತ್ತು ಮಾರಪ್ಪ, ನಮ್ಮೆಲ್ಲ ಇಲ್ಲಿರೋ ನಾಯಕರೆಲ್ಲ ನೀವೆಲ್ಲ ಇದನ್ನು ನಿಮ್ಮ ಜವಾಬ್ದಾರಿ, ನಿಮ್ಮ ಸೈನ್ಯ ನೀವು ಕಾಪಾಡ್ಕೊಂಡು ಬರಬೇಕು. ಆ ಶಕ್ತಿಯನ್ನು ನೀವು ಕೊಟ್ಟರೆ ನಾವು ಇನ್ನೂ ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಹೆಚ್ಚಿನ ಫಲ ಕೊಡಿಸೋದಕ್ಕೆ ಆಗುತ್ತೆ ಅಂತ